ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂಡಿಗೆರೆ ಲವ್ ಜಿಹಾದ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅಪ್ರಾಪ್ತೆ ಜೊತೆ ಪ್ರೀತಿಯ ನಾಟಕವಾಡಿ ಮತಾಂತರಕ್ಕೆ ಪ್ರಯತ್ನ ಪಟ್ಟ ಆರೋಪ ಕೇಳಿ ಬರ್ತಾ ಇದ್ದು, ಉಪವಾಸ ಇದ್ದು ನಮಾಜ್ ಮಾಡುವಂತೆ ಹೆದರಿಸಿದ್ನಂತೆ ಇವರು. ಹುಡುಗನ ಒತ್ತಾಯಕ್ಕೆ ರಂಜಾನ್ ವೇಳೆ ಪಾಪ ಈಕೆ ಉಪವಾಸ ಮಾಡಿದಾಳೆ. ಅಪ್ರಾಪ್ತೆ 1 ತಿಂಗಳು ಉಪವಾಸ ಮಾಡಿದಾಳೆ. ಅಮ್ಮ ದೇವಸ್ಥಾನ ಕರೆದ್ರು ಹೋಗ್ತಾ ಇರ್ಲಿಲ್ವಂತೆ. ಉಪವಾಸ ಮಾಡಿ ಮನೇಲೆ ನಮಾಜ್ ಮಾಡ್ತಾ ಇದ್ಲಂತೆ ಅಪ್ರಾಪ್ತೆಯೊಬ್ಳು. ಮಗಳ ವರ್ತನೆ ಕಂಡು ಹೆತ್ತವರು ಆತಂಕಗೊಂಡಿದ್ದಾರೆ. ಹಿಂದೂ ಮುಖಂಡರ ಬಳಿ ಹೋಗಿ ಸ್ಫೋಟಕ ಮಾಹಿತಿಯನ್ನ ಅವ್ರ ಗಮನಕ್ಕೆ ತಂದಿದ್ದಾರೆ. ತಕ್ಷಣ ಮುಸ್ಲಿಂ ಯುವಕನ ಕುಟುಂಬಸ್ಥರನ್ನ ಕರೆಸಿ ಮಾತನಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹುಡುಗಿ ಪೋಷಕರು ದೂರು ಕೊಟ್ಟರು ಕೂಡ ಕ್ಯಾರೆ ಅಂತ ಇಲ್ವಂತೆ. ಅವನು ನನ್ನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತಾನಂತೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕ್ತಾನಂತೆ. ಆ ಹುಡುಗನ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಪೊಲೀಸರು ಮೀನಾಮೇಷ ಎಣಿಸ್ತಾ ಇದ್ದಾರೆ ಎನ್ನುವ ಆರೋಪ ಇದೆ. ಸೂಕ್ತ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಡಲಾಗ್ತದೆ. ಇವೆಲ್ಲವೂ ಆರಂಭದಲ್ಲೇ ಸಮಾಧಾನ ಮಾಡಿದ್ರೆ ಸರಿಪಡಿಸಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ದೊಡ್ಡದಾದ್ಮೇಲೆ ಅನಾಹುತಗಳಾಗ್ತವೆ. ಆ ಹುಡುಗಿ ಇನ್ನೂ ಅಪ್ರಾಪ್ತೆ, 18 ವರ್ಷ ತುಂಬಿಲ್ಲ, ನಂಬರ್ 1. ಎರಡನೇದೇನಪ್ಪ ಅಂದ್ರೆ ಅವ್ರ ತಂದೆ ತಾಯಿ ಅದೃಷ್ಟ ಇನ್ನೂ ಆಕೆದು ಮದುವೆ ಆಗಿಲ್ಲ. ಈಗಲೇ ಆಕೆಯನ್ನ ನೀನು ದೇವಸ್ಥಾನಕ್ಕೆ ಹೋಗ್ಕೂಡ್ದು, ಆಮೇಲೆ ರಂಜಾನ್ ಟೈಮ್ನಲ್ಲಿ ನೀನು ಉಪವಾಸ ಮಾಡಬೇಕು. ಉಪವಾಸ ಅಂದ್ರೆ ಆತನ ಬ್ರೈನ್ ವಾಶ್ ಮಾದರಿ ಹೆಂಗಿದೆ ನೋಡಿ, ಹೆದರಿಸ್ತಾ ಇದ್ದಂತೆ. ಎಷ್ಟೇ ಕರೆದ್ರು ಆಕೆ ದೇವಸ್ಥಾನಕ್ಕೆ ಬರ್ತಾ ಇರ್ಲಿಲ್ವಂತೆ. ಮತಾಂತರ ಕಾಯ್ದೆ ಅಂತಿದ್ರು ಕೂಡ ಉಪ್ಪಿನಕಾಯಿ ಹಾಕಬೇಕು ಅಷ್ಟೇ. ಇವನ್ನೆಲ್ಲ ಇಟ್ಕೊಂಡು ನಾವು ಈಗ ಅಪ್ರಾಪ್ತ ಬಾಲಕಿ ಮೇಲೆ ಒಬ್ಬ PUC ಓದತಕ್ಕಂತ ಮುಸ್ಲಿಂ ಯುವಕ ಲವ್ ಜಿಹಾದ್ಗೆ ಬಲೆಗೆ ಬೀಳಿಸ್ಬಿಟ್ಟು ಅವಳನ್ನ ಮತಾಂತರ ಮಾಡುವಂತಹ ಒಂದು ಹಂತಕ್ಕೂ ಕೂಡ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕಂದ್ರೆ ಅವಳು ಈ 1 ತಿಂಗಳ ಉಪವಾಸ ಕೂಡ ಮಾಡಿ ಮನೆಯಲ್ಲಿ ನಮಾಜ್ ಕೂಡ ಮಾಡಿರತಕ್ಕಂಥ ಘಟನೆ ಕಂಡು ಬಂದಿದ್ದು. ಅವರ ಏನು ಪೋಷಕರಿದ್ದಾರೆ, ಹುಡುಗಿಯ ಪೋಷಕರು ನಮ್ಮ ಸಂಘಟನೆಯ ಪ್ರಮುಖರುಗಳಿಗೆ ವಿಚಾರಗಳನ್ನು ತಿಳಿಸಿ ಆ ವಿಚಾರದ ಬಗ್ಗೆ ಅವಳಿಗೆ ಅಷ್ಟು ಮನವರಿಕೆ ಮಾಡಿಕೊಡಿ, ಅವಳು ದೇವಸ್ಥಾನಕ್ಕೆ ಬರ್ತಿಲ್ಲ, ಈ ಥರ ನಮಾಜ್ ಮಾಡ್ತಾಳೆ ಹಾಗೂ ಉಪವಾಸ ಮಾಡಿದಾಳೆ ಅದು ಇದು ಅಂತ ಹೇಳಬೇಕಾದ್ರೆ ನಮ್ಮವ್ರು ಹೋಗ್ಬಿಟ್ಟು ಅವಳಿಗೆ ಏನೋ ಒಂದಷ್ಟು ಬುದ್ಧಿ ಹೇಳಿ ಏನು ಸರಿ ಮಾಡೋಣ ಅಂತ ಹೋದಂಥ ಸಂದರ್ಭದಲ್ಲಿ ಆ ಹುಡುಗನಿಗೆ ಮತ್ತೆ ಹುಡುಗನ ಪೋಷಕರಿಗೆ ಕೂಡ ತಿಳಿಸಿ ಬರಕ್ಕೆ ಕೇಳಿದಂಥ ಸಂದರ್ಭ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಆ ಹುಡುಗನ ಅಪ್ಪನೇ ಹುಡುಗನಿಗೆ ಈ ಥರದೆಲ್ಲ ಕೆಲಸ ಮಾಡಿದೆ ಅಂತೇಳಿ ಒಂದು ಹೊಡೆಯಕ್ಕೆ ಹೋಗೋಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಪ್ರಮುಖರುಗಳು ಅವ್ರನ್ನ ಬಿಡಿಸ್ಬಿಟ್ಟು ಅಲ್ಲೊಂದಷ್ಟು ಗುಂಪುಗಳು ಕೂಡ ಸೇರ್ತವೆ. ಆಗ ಮತ್ತೆ ಬೇರೆ ಥರದ ವಿಷಯಕ್ಕೆ ಹೋಗುತ್ತೆ, ಹೋಗೋದು ಬೇಡ, ಕಾನೂನಾತ್ಮಕವಾಗಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಗೆ ತಿಳಿಸ್ಬಿಟ್ಟು ಪೊಲೀಸ್ ಇಲಾಖೆಗೆ ಆಟೋದಲ್ಲಿ ನಮ್ಮ ಪ್ರಮುಖರುಗಳು ಪೊಲೀಸ್ ಸ್ಟೇಷನ್ಗೆ ತಲುಪಿಸ್ತಾರೆ. ಆದರೆ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಆ ಚಿತ್ರಣನೇ ಬದಲಾಗುತ್ತೆ. ಪೊಲೀಸ್ನವರು ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಕರಾವಳಿ ಭಾಗದಲ್ಲಿ ಸ್ವಲ್ಪ ಹೆಚ್ಚಿಗೆ ಈ ರೀತಿಯ ಪ್ರಕರಣಗಳನ್ನು ಕೇಳ್ತಾ ಇದ್ವಿ. ಇದು ಮೂಡಿಗೆರೆಗೂ ಪಸರಿಸ್ದಂಗೆ ಕಾಣಿಸ್ತಾ ಇದೆ. ಸರಿ, ಹೆತ್ತವ್ರು ಏನು ಹೇಳ್ತಾರೆ, ಹಿಂದೂ ಮುಖಂಡರ ಆರೋಪ ಏನು, ಪೊಲೀಸರು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇದನ್ನು? ಖಂಡಿತ ವಿದ್ಯಾ, ಏನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಇದೊಂದು ರೀತಿಯ ವಿಭಿನ್ನ ಘಟನೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ 2 ಅಪ್ರಾಪ್ತರು, ಅಂದ್ರೆ ಅನ್ಯ ಕೋಮಿನ ಯುವಕ ಮತ್ತು ಮತ್ತೊಬ್ಬ ಯುವತಿ, ಇಬ್ರು ಕೂಡ ಅಪ್ರಾಪ್ತರಾಗಿದ್ದಾರೆ. ಇವರಿಬ್ರು ಪ್ರೀತಿಸಿದ್ರು ಅಂತಕ್ಕಂಥ ಒಂದು ಆರೋಪ ಇದೆ. ಅದಾದ ನಂತರದಲ್ಲಿ